ಭಾರತೀಯ ಸಿನಿರಂಗದ ಬಹುನಿರೀಕ್ಷಿತ ಚಿತ್ರಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ನಿಂತಿರುವಂತದ್ದು ಅಂದ್ರೆ ಅದು ರಾಮಾಯಣ ಸಿನಿಮಾ. ಈ ಒಂದು ಸಿನಿಮಾದಲ್ಲಿ ದೊಡ್ಡ ತಾರಾಂಗಣ ಇರುವಂತದ್ದು, ಸಾವಿರಾರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಹಾಗೂ ಅದ್ದೂರಿಯಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಕಾರಣದಿಂದ ಈಗಾಗಲೇ ರಾಮಾಯಣ ಸಿನಿಮಾ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿದೆ. ಇದೀಗ ಈ ಸಿನಿಮಾದ ಒಂದು ಸಂಗೀತದ ಹಕ್ಕುಗಳನ್ನ ಮಾರಾಟದಲ್ಲಿಯೂ ಕೂಡ ಹೊಸ ಇತಿಹಾಸವನ್ನ ಕೂಡ ನಿರ್ಮಿಸಿದೆ. ರಾಮಾಯಣದ ಚಿತ್ರದ ಟ್ರೈಲರ್ ಬೆಳವಣಿಗೆ ಮತ್ತಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು ಮತ್ತೊಂದು ಕಡೆಯಾಗಿರುವಂತಹ ವಿಚಾರ. ಬಿಡುಗಡೆಗೂ ಮುನ್ನ ಈ ಚಿತ್ರ ಒಳ್ಳೆಯ ಬಿಸ್ನೆಸ್ ಮಾಡ್ತಾ ಇದೆ. ಟಿ ಸೀರೀಸ್ ಸಂಸ್ಥೆಯು ಭಾರಿ ಮೊತ್ತಕ್ಕೆ ಈ ಒಂದು ಆಡಿಯೋ ಹಕ್ಕುಗಳನ್ನ ತನ್ನದಾಗಿಸಿಕೊಂಡಿದೆ. ಸುಮಾರು 4,000 ಕೋಟಿ ರೂಪಾಯಿ ಬಜೆಟ್ನಲ್ಲಿ ರಾಮಾಯಣ ಸಿನಿಮಾ ನಿರ್ಮಾಣ ಆಗ್ತಾ ಇದೆ. ರಣಬೀರ್ ಕಪೂರ್, ಯಶ್ ಹಾಗೂ ಸಾಯಿ ಪಲ್ಲವಿ ನಟನೆಯ ರಾಮಾಯಣ ಚಿತ್ರದ ಮ್ಯೂಸಿಕ್ ರೈಟ್ಸ್ ಬರೋಬ್ಬರಿ 75 ಕೋಟಿ ರೂಪಾಯಿಗೆ ಮಾರಾಟ ಮಾಡಲಾಗಿದೆ ಅಂತ ವರದಿಯಾಗಿದೆ. ಸಿನಿಮಾ ವಲಯದಲ್ಲಿ ಈ ಸುದ್ದಿ ದೊಡ್ಡ ಸಂಚಲನ ಮೂಡಿಸಿರುವುದಂತೂ ಸುಳ್ಳಲ್ಲ. ಆದರೆ ಇದು ನಿಜವೇ ಆದಲ್ಲಿ ಭಾರತೀಯ ಸಿನಿಮಾ ರಂಗದಲ್ಲಿ ಇದು ಹೊಸ ಮೈಲಿಗಲ್ಲನ್ನ ಸೃಷ್ಟಿ ಮಾಡಲಿದೆ. ಇನ್ನು ಇಲ್ಲಿಯವರೆಗೆ ಅತಿ ಹೆಚ್ಚು ಮೊತ್ತಕ್ಕೆ ಆಡಿಯೋ ಹಕ್ಕು ಮಾರಾಟವಾದ ದಾಖಲೆ ಅಲ್ಲು ಅರ್ಜುನ್ ಅವರ ನಟನೆಯ ಪುಷ್ಪ 2 ಹೆಸರಿನಲ್ಲಿತ್ತು. ಪುಷ್ಪ 2 ಚಿತ್ರದ ಮ್ಯೂಸಿಕ್ ರೈಟ್ಸ್ ಸುಮಾರು 65 ಕೋಟಿ ರೂಪಾಯಿಗೆ ಸೇಲ್ ಆಗಿತ್ತು. ಇತ್ತ ರಣವೀರ್ ಸಿಂಗ್ ನಟನೆಯ ದುರಂಧರ್ 2 ಚಿತ್ರದ ಸಂಗೀತ ಹಕ್ಕುಗಳು ಕೂಡ ಸುಮಾರು 54 ಕೋಟಿ ರೂಪಾಯಿಗಳಷ್ಟು ಮಾರಾಟ ಮಾಡಲಾಗಿತ್ತು. ಈಗ ರಾಮಾಯಣ ಸಿನಿಮಾದ ಆ ಒಂದು ದಾಖಲೆಯನ್ನ ಸುಲಭವಾಗಿ ಮುರಿದು ಹಾಕಿದೆ. ಈ ಮೂಲಕ ಪುಷ್ಪ 2 ಹಾಗೂ ದುರಂಧರ್ 2 ಚಿತ್ರದ ದಾಖಲೆ ಧೂಳಿಪಟ ಆಗಿದೆ ಅಂತ ಗಾಂಧಿನಗರದಲ್ಲಿ ಮಾತುಗಳು ಜೋರಾಗಿ ಕೇಳಿ ಬರ್ತಾ ಇವೆ.